ನಮಸ್ತೆ ಸ್ನೇಹಿತರೆ. ಈ ರೋಸ್ ಡೇಯ ಮರುದಿನ ಬರುವುದೇ ಪ್ರಪೋಸ್ ಡೇ. ಅಂದರೆ ಪ್ರೇಮಿಗಳು ತಮ್ಮ ಪ್ರೀತಿಯನ್ನು ಅಧಿಕೃತವಾಗಿ ತಮ್ಮ ಸಂಗಾತಿಗೆ ತಿಳಿಸುವ ದಿನವಿದು. ಪ್ರತಿ ವರ್ಷ ಫೆಬ್ರವರಿ 8ರಂದು ಪ್ರಪೋಸ್ ಡೇ ಆಚರಿಸಲಾಗುತ್ತದೆ. ಒಂದರ್ಥದಲ್ಲಿ ಎರಡು ಹೃದಯಗಳು ಅಧಿಕೃತವಾಗಿ ಬೆಸೆದುಕೊಳ್ಳುವ ದಿನವಿದು. ಇಷ್ಟು ದಿನ ಪ್ರೀತಿ ಅನುಭವಕ್ಕೆ ಬಂದಿದ್ದರೂ ಅದನ್ನು ಪರಸ್ಪರ ಅಭಿವ್ಯಕ್ತಪಡಿಸಿಕೊಳ್ಳದ ಪ್ರೇಮಿಗಳು ಈ ದಿನ ತಮ್ಮ ಪ್ರೀತಿ ಪಾತ್ರರಿಗೆ ಹೃದಯ ಭಾವನೆಯನ್ನು ದಾಟಿಸುತ್ತಾರೆ. ಈ ಮೂಲಕ ಇಂದು ಪ್ರೀತಿಗೆ ಅಧಿಕೃತ ಮುದ್ರೆ ಬೀಳುತ್ತದೆ. ಮನಸ್ಸಿನಲ್ಲೇ ಪ್ರೀತಿಯು ಬೆಳೆಸಿಕೊಂಡ ಪ್ರೇಮಿಗಳು ಅದನ್ನು ತಮ್ಮ ಪ್ರೀತಿ ಪಾತ್ರರಿಗೆ ತಿಳಿಸಲು ಒಳ್ಳೆಯ ಕ್ಷಣ ಅಥವಾ ಸಂದರ್ಭಕ್ಕಾಗಿ ಕಾಯುತ್ತಿರುತ್ತಾರೆ. ಅಂಥವರಿಗೆ ಈ ಪ್ರಪೋಸ್ ಡೇ ವರದಾನ. ಬರೀ ಪ್ರೇಮಿಗಳೆಂದಲ್ಲ, ಒಂಟಿಯಾಗಿರುವವರು ಕೂಡ ಈ ದಿನ ಪ್ರೀತಿ ನಿವೇದಿಸಿಕೊಳ್ಳುತ್ತಾರೆ. ಭವಿಷ್ಯದ ಸುದೀರ್ಘ ಕ್ಷಣಗಳನ್ನು ಜೊತೆಯಾಗಿ ಕಳೆಯುವ ವಾಗ್ದಾನದೊಂದಿಗೆ ಈ ಪ್ರಪೋಸ್ ಡೇ ಹೊಸ ಮೆರುಗನ್ನು ಪಡೆದುಕೊಳ್ಳುತ್ತದೆ. ಪ್ರಪೋಸ್ ಡೇಯ ಕೆಲವು ಸಂದೇಶಗಳು. ನಾನು ಬದುಕಿನ ಅರ್ಥವನ್ನು ಹುಡುಕುತ್ತಿದ್ದೆ. ಆಗ ದೇವರು ನಿನ್ನನ್ನು ನನ್ನ ಕಣ್ಣ ಮುಂದೆ ತಂದು ನಿಲ್ಲಿಸಿದ. ಆಗಲೇ ನನಗೆ ನಾನು ನಿಜವಾಗಿಯೂ ಎಲ್ಲಿ ಸಲ್ಲುತ್ತೇನೆ ಎಂಬ ಸತ್ಯ ಗೊತ್ತಾಯಿತು. ಹ್ಯಾಪಿ ಪ್ರಪೋಸ್ ಡೇ. ಜೀವನದ ಪ್ರತಿ ಕ್ಷಣವೂ ನಿನ್ನೊಂದಿಗಿರುತ್ತೇನೆ. ನೀನಿಲ್ಲದ ಬದುಕನ್ನು ನನ್ನಿಂದ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಭವಿಷ್ಯದ ದಿನಗಳಲ್ಲಿ ನನ್ನ ಕೈ ಹಿಡಿದು ಬದುಕಿನ ದಾರಿಯುದ್ದಕ್ಕೂ ಜೊತೆಗಿಯಾಗಿರುತ್ತೀಯಾ? ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ. ಸದಾಕಾಲ ನಿನ್ನ ಪ್ರೀತಿಯನ್ನೇ ಬಯಸುತ್ತೇನೆ. ನಿನ್ನನ್ನು ನೋಡಿದ ದಿನದಂದೇ ನಿನ್ನ ಬಗೆಗಿನ ನನ್ನ ಪ್ರೀತಿ ಭದ್ರವಾಗಿ ಬೇರೂರಿದೆ. ನನ್ನ ಈ ಪ್ರೀತಿಯನ್ನು ಹೀಗೆಯೇ ಶಾಶ್ವತವಾಗಿಸಲು ನಾನು ಬಯಸಿದ್ದೇನೆ. ನೀನಿಲ್ಲದೆ ನನ್ನ ಬಾಳು ಅಪೂರ್ಣ. ನನ್ನ ಕೈಗೆ ಕೈ ಇಟ್ಟು ನನ್ನ ಬದುಕಿಗೊಂದು ಸಾರ್ಥಕತೆ ತರುವೆಯಾ? ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.